ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ರಾಹುಲ್ ಗಾಂಧಿಯವರು ಕೋಟಾದಲ್ಲಿ ಮಾಡಿದಂತಹ ಅಥವಾ ನಡೆಸಿದಂತಹ ಒಂದು ಸಭೆಯನ್ನು ನೀವು ಈಗಾಗಲೇ ನೋಡಿದ್ದೀರಿ. ಚರ್ಚೆನ ಜೋರು ಹಿಡಿದ. ಅದರಿಂದ ಇವತ್ತು BJPಗೂ ಸಹಿತ ಇದು ಯಾವ ರೂಪ ಪಡಿಬೋದು ಜಂಜಿಗಳು ಅನ್ನೋದು ಅವ್ರಿಗೂ ತಿಳಿತಾ ಇಲ್ಲ. ಇಂಥ ಸಂದರ್ಭದಲ್ಲೇ ಇದನ್ನು ಹೇಗಪ್ಪ ತಡೆಯೋದು ಅನ್ನುವಂಥದ್ದು ಆ ದಿಶೆಯಲ್ಲಿ ಇವತ್ತು BJPಗೂ ಸಹಿತ ಅದಕ್ಕೆ ವಿರುದ್ಧವಾಗಿ ಪ್ರತಿತಂತ್ರ ಕೂಡ ಇದು ಪರೀಕ್ಷಾ ಸಮಯ ರೀ, 21ಕ್ಕೆ ಎಕ್ಸಾಮದ ಈ ಸಂದರ್ಭದಲ್ಲಿ ಇದನ್ನು ಹೇಳಿ ಫಂಕ್ಷನ್ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದಾಗಿ ವಿದ್ಯಾರ್ಥಿಗಳ ಮನಸ್ಸು ಹಾಳಾಗಿ ಹೋಗ್ತದೆ. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗೋದಿಲ್ಲ. ಅವ್ರ ಬದುಕಿಗೆ ಹಾಳು ಮಾಡ್ತಾ ಇದ್ದಾರೆ ಇವರು ರಾಹುಲ್ ಗಾಂಧಿಯವರು ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಜಂಜಿಗಳು ಈಗಾಗಲೇ ಎಕ್ಸಾಮಲ್ಲಿ ವಿಶ್ವಾಸ ಇಲ್ಲ ಈ ಯುವಕರಿಗೆ. CBSE ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲದರ ಮೇಲೆ ಅದ್ರ ಗದ್ದಲಾಗಿದ್ದು ಈಗ ನೋಡಿದ್ದೀರಿ. ಅದಕ್ಕಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಕೊಂಡಿದ್ದು ನಿಮ್ಗೆ ಗೊತ್ತದ. ಜೋರ್ದಾರದಂಥ ಒಂದು ಮೂವ್ಮೆಂಟ್ ಶುರು ಆಗ್ಯದ ಯುವಕರಲ್ಲೇ. ಅದರ ಕ್ಯಾಚ್ ಮಾಡ್ಕೊಳ್ಳೋದ್ರ ಹೋಗಿರ್ಬೋದು ರಾಹುಲ್ ಗಾಂಧಿನೂ ಸಹಿತ ಒಬ್ಬ ರಾಜಕೀಯ ವ್ಯಕ್ತಿ. ಅದೇ ರಾಜಕೀಯ ಬಗ್ಗೆ ಮಾತಾಡಿಲ್ಲ, ಅಲ್ಲೇ ಶಿಕ್ಷಣದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಮಾತಾಡಿದ್ದು ಡಿಸ್ಕರೇಜ್ ಮಾಡುವಂಥದ್ದು ಮಕ್ಕಳಲ್ಲೇ, ಮಕ್ಕಳನ್ನ ಹಿಂಬಳಿಸಿ ತರುವಂಥದ್ದು. ಇದು ಒಂದು ರೀತಿಯಿಂದ ಈ ಮಕ್ಕಳ ಭವಿಷ್ಯ ಹಾಳು ಮಾಡುವಂಥದ್ದು. ಇಂದು ಇದಾವೆ ಮಾಡಿದ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಆಗಿರ್ಬೋದು, ಅದು ಹಿಂದಿನ ಸರ್ಕಾರದಲ್ಲಿ ಆಗಿರ್ಬೋದು, ಹಾಗೂ ಸಹಿತ ಪೇಪರ್ ಲೀಕ್ ಆಗಿದ್ದಾವ. ಇದನ್ನು ಹೊಸದಲ್ಲ, ಇಲ್ಲೇ ಅದು ಕಲಿಸಿಕೊಟ್ಟಿದ್ದು ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು BJPಗರು ಕಾಂಗ್ರೆಸ್ಸಿಗರ ಮೇಲೆ ಪ್ರತಿ ಆರೋಪ ಮಾಡಿ ಈ ಮೂಮೆಂಟನ್ನು ಒಂದು ರೀತಿಯಿಂದ ಈ ನಮ್ಮ ರಾಹುಲ್ ಗಾಂಧಿಯವ್ರ ಮೂಮೆಂಟನ್ನು ತಡಿಬೇಕು, ಹಿಂದಕ್ಕೆ ಸರಿಸಬೇಕು ಅಂತ. ನಂತರ 22, 23 ನಂತರ ಮಾತಾಡೋರು ಬೇಡದ ಹೇಳೋದಿಲ್ಲ. ಪ್ರಜಾತಂತ್ರದ ಮಾತಾಡಲಿ, ನಮ್ಮ ಸೋರ್ಗಳ ಬಗ್ಗೆ ಹೇಳಿ. ಆದರೆ ವಿದ್ಯಾರ್ಥಿಗಳನ್ನ ಡಿಮೋರಲೈಸ್ ಮಾಡುವಂಥದ್ದು ಅಥವಾ ಅನೈತಿಕವಾಗಿ ಆ ಮಕ್ಕಳ ತೆರೆಯಲ್ಲಿ ಏನೋ ಹಾಕುವಂಥದ್ದು, ಮುಂದೆ ಭವಿಷ್ಯ ಇಲ್ಲ ನಿಮಗೆ ಹೇಳೋ ಅನ್ನುವಂಥದ್ದು ಕೆಲವೊಂದು ಮಾತುಗಳು ಬಂದಿದೆ ಅದರಲ್ಲೇ. ಅದು ಸತ್ಯ ಅನ್ನೋದು ಸುಳ್ಳು ಅಂತಲ್ಲ. 1,000 ಹುಡುಗರಲ್ಲಿ 12 ಹುಡುಗರಿಗೆ ಮಾತ್ರ ಸೆಲೆಕ್ಷನ್ ಆಗುವಂಥದ್ದು. ಹೀಗಾಗಿ ಅಲ್ಲಿ ಏನಪ್ಪ ಅಂದರೆ ಸಹಜವಾಗಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ, ದುಡ್ಡಿನ ವ್ಯವಹಾರ ಆಗ್ತದೆ. ಬರೀ ಕೋಟಾ ಇದು ಕೋಚಿಂಗ್ ಸೆಂಟರ್ ಅದು ಇಂಡಿಯಾದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಹೆಚ್ಚು ಜನ ಅಲ್ಲಿ ಹೋಗುವಂಥದ್ದು. ಈ IIT ಆಗಿರ್ಬೋದು, IIM ಆಗಿರ್ಬೋದು, IAS ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದಕ್ಕೆ GE ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ ಕೋಚ್ ಕೊಡುವಂಥ ಒಂದು ದೊಡ್ಡ ಸೆಂಟರ್ ಕೋಟಾ. ಪ್ರತಿ ವರ್ಷ 56ರಿಂದ 60 ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಆಗ್ತದೆ ಅಂತೇಳಿ ಅಂದಾಜದ. ಅಲ್ಲಿ ಇಡೀ ದೇಶದ ಅತ್ಯಂತ ಮುಖ್ಯ ಮಕ್ಕಳು, ಅದರಲ್ಲೂ ದುಡ್ಡಿದ್ದಂಥವ್ರ ಮಕ್ಕಳು ಮಾತ್ರ ಸಾಧ್ಯ. ದುಡ್ಡಿದ್ದವ್ರಿಗೆ ಇಲ್ಲ ಅವಕಾಶ. ಆಮೇಲೆ ಬೇರೆ ಒಬ್ಬೊಬ್ಬ ವಿದ್ಯಾರ್ಥಿ ಅಂತ ಕಡಿಮೆ ಅಂದರು 5-5 ಲಕ್ಷ ಪ್ರತಿ ವರ್ಷ ಖರ್ಚು ಬರ್ತದೆ. ಮತ್ತು ಬಡವಗ ಜಿನ್ಗುಲಿಕಾರನಿಗೆ ಅಷ್ಟು ಕೊಟ್ಟು ಕಳಿಸುವಂಥದ್ದು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು. ಅದರಲ್ಲಿ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಂತ ಇಡೀ ತಮ್ಮ ಜೀವನ ಗಳಿಸಿದಂಥ ಮನಿ ಒತ್ತೆ ಇಟ್ಟು, ಬಂಗಾರ ಒತ್ತೆ ಇಟ್ಟು, ಮತ್ತೇನೋ ಮಾಡಿ ಸಾಲ ತೆಗೆದ ಈ ಕೋಚಿಂಗ್ ಸೆಂಟರ್ ಕಳಿಸ್ತಾ ಇರ್ತಾರೆ. ಆದರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂದರೆ 1,000ರಲ್ಲಿ 12 ಜನ ಅಂತ ಸ್ಪಷ್ಟವಾಗಿ ದೊಡ್ಡ ಅದರದೊಂದು ಲಿಸ್ಟ್ ಕೊಟ್ಟು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಇದರಿಂದ ಡಿಮೋರಲೈಸ್ ಆಗಿ ಆ ಮಕ್ಕಳ ಡಿಸ್ಅಪಾಯಿಂಟಾಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಅಲ್ಲರಿ ಆಲ್ರೆಡಿ ಈ ಕೆಲಸ ನೀವು ಏನೋ ನೀವು ಇದು ಕೊಟ್ಟಿದ್ದೀರಿ, ತನಿಖೆ ಕೊಟ್ಟಿದ್ದೀರಿ, ಮಾಡಿರಿ ಮಾತಾಡ್ತಾ ಇದ್ದೀರಿ. ಮೊದಲು ಆಗಬೇಕಾದ ಕೆಲಸ ಏನು ಅನ್ನೋದು ಇವತ್ತು ಕಾಂಗ್ರೆಸ್ ಕೇಳ್ತಾ ಇರೋದು. ಮೊದಲ ಈ ಎಲ್ಲ ಆಗೋದು ಕಾರಣ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿ ಅವ್ರ ಕಡೆ ರಿಸೈನ್ ತೊಗೊಳ್ಬೇಕು. ಮತ್ತು ಅದೇನು ನೆಟ್ ಅಂತದಲ್ಲ ಅದ್ರದ್ದು ಎಕ್ಸಾಮ್ ನಡೆಸೋದು NTA, ಅದನ್ನು ಮೊದಲ ಬರ್ಖಾಸ್ತು ಮಾಡಬೇಕಾಗಿದೆ. ಅದ್ರ ಹೆಡ್ಗಳನ್ನೆಲ್ಲ ಅದು ಯಾರು ನಡೆಸಿದಾರ ಅಧಿಕಾರಿಗಳನ್ನ ಇನ್ನೂ ಪ್ರಮೋಷನ್ ಮಾಡಿ ಬೇರೆ ಬೇರೆ ಕಡೆಗೆ ಕಳಿಸ್ತಾ ಇದ್ದೆ. ಅವ್ರಿಗೆ ಶಿಕ್ಷೆ ಆಗಬೇಕಾಗಿದೆ. ಇದು ಸಣ್ಣ ವ್ಯಕ್ತಿಯಿಂದ ನಡೆಯುವಂಥದ್ದಲ್ಲ, ಸಣ್ಣವರಿಂದ ಆಗುವಂಥದ್ದಲ್ಲ. ಇದರಿಂದ ಇಂಥೆಲ್ಲ ಜನ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಜನ ಮತ್ತು ವಿರೋಧ ಪಕ್ಷದ ಪ್ರಬಲ ಆರೋಪ. ಅದನ್ನು ನೀವು ಇವತ್ತು ಮಾಡಲಾರ್ದ, ಧರ್ಮೇಂದ್ರ ಪ್ರಧಾನರ ಒಂದು ರಿಸೈನ್ ತೊಗೊಳ್ಳಾರ್ದ ನೀವು ಯಾವ ರೀತಿಯಾಗಿ ಇದನ್ನೇ ಮತ್ತೆ ರೀಬಿಲ್ಟ್ ಮಾಡ್ತೀರಿ? ಮತ್ತು ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಕಳೆದ 12 ವರ್ಷಗಳಲ್ಲಿ ನಡೆದಂಥ, ಅದರಲ್ಲೂ ಮುಖ್ಯವಾಗಿ 2017, 18, 19, 20, 24 ನಡೆದಂಥ ಅನೇಕ ಜನ ಸಿಕ್ಕಿದಾರಲ್ರಿ. ಅದರಲ್ಲಿ ಇದರಿಂದ ಯಾರಿದಾರ ಅಂತ ಒಬ್ಬರಿಗೆ ದೊಡ್ಡ ವ್ಯಕ್ತಿಗೆ, ಇದರಿಂದ ದೊಡ್ಡ ರಾಜಕಾರಣಿಗೆ ಶಿಕ್ಷೆ ಆಗೋದು ಹೇಳ್ರಿ ಇವತ್ತು ಇವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಇದು ಸಹಿತ ಮುಚ್ಚಾಕೋ ಕೆಲಸದ. ಇದನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಬೇಕು. ಇವತ್ತು ನೀವು ಹೇಳ್ತಿರ್ಬೋದು, ಇಲ್ಲ ನಾವು ಶನಿ ತೊಗೊಳ್ತಾ ಇದ್ದೀವಿ, ಕ್ವಶನ್ ಬರೀ ಲೀಕ್ ಮಾಡ್ತಾ ಇದ್ದೀವಿ, ಡೈರೆಕ್ಟ್ ಹೆಲಿಕಾಪ್ಟರ್ ಕಳಿಸ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತಿರ್ಬೋದು. ಇಲ್ಲ ಅಂತಲ್ಲ, ಅದು ಮೇನಲ್ಲ. ಒಳಗಿದ್ದಾರೆ ಇಲ್ಲೇ NTA ಏನು ನೀವು ಹೇಳ್ತಾ ಇದ್ರಿ ಎಕ್ಸಾಮ್ ನಡೆಸುವಂಥ ಒಂದು ಏನು ಏಜೆನ್ಸಿ ಅದ, ಅಲ್ಲೇ ಭ್ರಷ್ಟರಿದ್ದಾರೆ, ಅಲ್ಲಿ ಅಧಿಕಾರಿಶಾಹಿಗಳಿದ್ದಾರೆ. ಆ ಅಧಿಕಾರಿಶಾಹಿಗಳನ್ನ ಪ್ರಮೋಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಇದು ಬದಲಾಗಬೇಕು ಶಿಕ್ಷಣ ವ್ಯವಸ್ಥೆ ಅನ್ನೋದು
ರಾಹುಲ್ ಗಾಂಧಿಯವರ ಬೇಡಿಕೆ ಮತ್ತು ಜಂಜಿಗಳ ಬೇಡಿಕೆನೂ ಅದಾಗ್ಯದ. ಜಂಜಿಗಳಾಗಿರ್ಬೋದು ಅಥವಾ ಕಾಕ್ರೋಚ್ ಪಾರ್ಟಿಯ ಸದಸ್ಯರಾಗಿರ್ಬೋದು ಏನು ಕೇಳ್ತಾ ಇದ್ದರು, ಧರ್ಮೇಂದ್ರ ಪ್ರಧಾನ ಮೊದಲ ರಾಜೀನಾಮೆ ಕೊಡಬೇಕು ಅಂತೇಳಿ. ಅದನ್ನು ಇಲ್ಲಿವರೆಗೆ ಮಾಡಿಲ್ಲ. ಸ್ವತಃ ನೈತಿಕ ಇವತ್ತು ಮೋದಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇಂಥವ್ರ ಮುಂದೆ ಈಗ ಇದೊಂದು ಹೊಸ ಪ್ಲ್ಯಾನ್ ಮಾಡಿ ಬಿ ಜೆ ಪಿಗರು ಅದನ್ನು ಹಿಂದಕ್ಕೆ ಸರಿಸ್ಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ಹೊಡೆದು ಬರ್ತದೆ, ಮಾನಸಿಕ ದಬಾವ ಆಗ್ತದೆ, ಪ್ರಶ್ನೆಗೆ ಬಂದ ಸರಿಯಾಗಿ ಉತ್ತರ ಬರಲಿಕ್ಕೆ ಆಗೋದಿಲ್ಲ, ಹುಡುಗರು ಲಾಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕಳ್ಕಳಿ. ಅವ್ರ ಕಳ್ಕಳಿನ ಮೆಚ್ಚುವಂಥದ್ದನ್ನು. ಆದ್ರೆ ಆ ಕಳ್ಕಳಿಗೆ ಮುಖ್ಯ ಇವತ್ತು ಡಿಮೊರಲೈಸ್ ಆಗಿದ್ದು ಯಾರಿಂದ? ಬಿ ಜೆ ಪಿಗರು ಈ ಒಂದು ಅದರಲ್ಲೂ ಸರ್ಕಾರ, ಕೇಂದ್ರ ಸರ್ಕಾರ ಸರಿಯಾಗಿ ಎಕ್ಸಾಮ್ ನಡೆಸಿದ್ರೆ, ಪೇಪರ್ ಲೀಕ್ ಆಗದೆ ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿನೇ ಇರ್ತಿರಲಿಲ್ಲ, ಉದ್ಭವ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಆಗ್ಯದ. 89 ಸಲ ಈ ಪೇಪರ್ ಲೀಕ್ ಆಗಿದೆ ಕಳೆದ ಈ ಒಂದು 12 ವರ್ಷಗಳು ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ದಾರೆ. ಇದು ಸತ್ಯನೋ ಇಲ್ಲಂತಲ್ಲ. ಯಾಕಂದರೆ ಇಡೀ ಇವತ್ತು ಈ CBSE ಕೊಡ್ತಂಥ ಪರೀಕ್ಷೆ ಕೊಡ್ತಂಥ ಮಕ್ಕಳಾಗಿರ್ಬೋದು, ನೀಟ್ ಕೊಡ್ತಂಥವ್ರಾಗಿರ್ಬೋದು, ಈ ಯುವ ಜನ 17ರಿಂದ 30 ಒಳಗಿನ ಜನ ಇವತ್ತು ಸೆಳೆದು ನಿಲ್ಲೋದ ಕಾರಣ ಈ ಲೀಕ್ ಆಗಿದ್ದು, ಪೇಪರ್ ಲೀಕ್ ಆಗಿದ್ದಕ್ಕೆ. ಅದೇ ಕಾಲಕ್ಕೆ UPSC ಇರಲಿ, ಮತ್ತೊಂದಿರಲಿ ಎಕ್ಸಾಮ್ಗಳು, SSC ಇರಲಿ, ಅವೆಲ್ಲ ಪೇಪರ್ ಲೀಕ್ ಆಗೋದ್ರಿಂದಾಗಿ ಇವತ್ತು ಈ ವಿದ್ಯಾರ್ಥಿಗಳು ಹೌದು ಪ್ರಾಮಾಣಿಕನಿರಲಿ, ಯೋಗ್ಯರಿಗೆ ಸಿಗಲಿ ಅನ್ನೋಂಥದ್ದು ಬೇಡಿಕೆಯನ್ನು ಅವ್ರು ಮುಂದಿಡ್ತಾ ಇದ್ದಾರೆ. ಆ ಬೇಡಿಕೆ ಹೊಂದಿದಾಗೇನೋ ಅದಕ್ಕೊಂದು ಮುಖ ಅಥವಾ ಒಂದು ಧ್ವನಿಯಾಗಿ ಇವತ್ತು ರಾಹುಲ್ ಗಾಂಧಿಯವರು ಕೇವಲ ಶಿಕ್ಷಣ ಬಗ್ಗೆ, ಶಿಕ್ಷಣ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಅದ ಅನ್ನುವಂಥ ಮಾತನ್ನು ಮಾತಾಡ್ತಾ, ನಮ್ಮ ಈ ಒಂದು ಕೋಟಾದಲ್ಲಿ 56,000 ಕೋಟಿ ರೂಪಾಯಿ ಆಯಿತು, ಒಂದು 60,000 ಕೋಟಿ ರೂಪಾಯಿ ಆದ್ರೆ ಈ ಎಕ್ಸಾಮ್ಗಾಗಿ ಫೀ ತುಂಬುದು ಮಾಡೋದೆಲ್ಲ ಸ್ಟ್ರಕ್ಚರ್ ನೋಡಿದಾಗ 3.5 ಲಕ್ಷ ಕೋಟಿಗೂ ಹೆಚ್ಚು ಪ್ರತಿ ವರ್ಷ ಗಳಿಕೆ ಆಗ್ತದೆ ಶಿಕ್ಷಣ ಕ್ಷೇತ್ರದಿಂದ. ಆ 3.5 ಲಕ್ಷದಲ್ಲಿ ನಿಮ್ಗೆ ಕೊಡೋದು ಎಷ್ಟಪ್ಪ ಅಂತ ಶಿಕ್ಷಣಕ್ಕೆ 1.5-2 ಲಕ್ಷ ಕೋಟಿ ರೂಪಾಯಿ ಕೊಡ್ತಾರೆ ನಿಮಗೆ. ಅಂದರೆ ಇಲ್ಲಿ ದುಡ್ದಾಗ ಇಲ್ಲೇ ಹಾಕ್ತಾ ಇದ್ದಾರೆ. ಹೀಗಾಗಿ ಪ್ರೈವೇಟೈಸೇಷನ್ದಿಂದ ಇವತ್ತು ಇಡೀ ವ್ಯವಸ್ಥೆ ಅಧ್ವಾನದ್ದು ಹೋಗ್ಯದ, ಸರ್ಕಾರದಲ್ಲಿ ನೋವಾಗ್ಯದ. ಇಂಥ ಕೋಚಿಂಗ್ ಸೆಂಟರ್ಗಳಿಂದಾಗೆ ಶಿಕ್ಷಣ ಇವತ್ತು ಏನಾಗಿದೆಪ್ಪ ಅಂದ್ರೆ ಒಂದು ಮಾರಾಟ ಕೇಂದ್ರ ಆಗಿದೆ ಅನ್ನೋ ಮಟ್ಟಿಗೆ ಕೋಟಾ, ಅದರ ನಂತರ ಪಾಟ್ನಾ, ಈ ಎಲ್ಲ ಕಡೆಯೂ ಈಗ ಏನಪ್ಪ ಅಂದ್ರೆ ನಿರಂತರವಾಗಿ ಈ ಎಕ್ಸಾಮ್ಗಳ ಸಲುವಾಗಿ ವಿದ್ಯಾರ್ಥಿಗಳ ಪರವಾಗಿ ರಾಹುಲ್ ಗಾಂಧಿ ಹಾಕೊಂಡಂಥ ಈ ಪ್ರೋಗ್ರಾಮನ್ನು ಖಂಡಿಸುವಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಇದು ಮಾಡೋದ್ರಿಂದ ವಿದ್ಯಾರ್ಥಿಗಳು ಡಿಮೊರಲೈಸ್ ಅಷ್ಟಲ್ಲ, ಎಕ್ಸಾಮ್ ತಯಾರು ಮಾಡೋದು ಪೆಟ್ಟು ಬೀಳ್ತದೆ ಅನ್ನುವಂಥ ಮಾತನ್ನು ಅವರು ವಾದ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ BJP ಮತ್ತು ಕಾಂಗ್ರೆಸ್ಸಿಗರು, ರಾಹುಲ್ ಗಾಂಧಿ ಮತ್ತು ಇವತ್ತು BJP ಆಯಿತು, ಇಬ್ಬರು ಏನು ಯಾವ ಕಾರಣಕ್ಕಾಗಿ ಈ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಬೇಕಾಗಿದ್ದು ರಾಜಕೀಯ ಲಾಭ, ಈ ಯುವಕರ ಮತಗಳು, ಇವುಗಳನ್ನು ತೋರಿಸುವಾಗ ಈ ಎಲ್ಲ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ನಿಜವಾಗಿಯೂ ಇವರಿಬ್ಬರ ಉದ್ದೇಶ ಒಂದು ಮತ ಅಷ್ಟೇ ವಿನಃ ಯುವಕರಿಗೆ ಒಂದು ಒಳ್ಳೆ ಕೆಲಸ ಮಾಡುವಂಥದ್ದು ಇಲ್ಲ ಅಂತೇಳಿ. ಅಂದ್ರೆ ನಾವಿಲ್ಲಿ ಕೇಳಬೇಕಾಗಿದ್ದಿಷ್ಟ, ಯಾರು BJP ಬರಲಿ, ಕಾಂಗ್ರೆಸ್ ಬರಲಿ, ಈ ಒಂದು ಇವತ್ತು ಚೈನಾದ ಬಗ್ಗೆ ನಾವು ಹೇಳ್ತೀವಿ, ಅದು ನಮ್ಮ ಬಗ್ಗೆ ನಾವು ಹೇಳ್ತಾ ಇರ್ತೀವಿ, ಇಲ್ಲ ವಿಶ್ವಗುರು ಅಂತೇಳಿ. ಆದರೆ ವಿಶ್ವಗುರು ಆಗೋದು ಚೈನಾ ಏನು ಮಾಡಿತಪ್ಪ ಅಂತಂದ್ರೆ ತಮ್ಮೆಲ್ಲ ಮಕ್ಕಳಿಗೆ ಏನು ಕಲಿತಾರಲ್ಲ ಫ್ರೀ ಎಜುಕೇಷನ್ ಕೊಟ್ಟಿದ್ದೆ ಅಲ್ಲಿದೆ. ಇಲ್ಲಿ ಫ್ರೀ ಎಜುಕೇಷನ್ ಇಲ್ಲದ ಕಾರಣಕ್ಕಾಗಿ ನಾವು ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ಬಂದದ್ದು ಅನ್ನೋಂಥದ್ದನ್ನು ಏನು ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅದನ್ನು ಅಂದ್ರೆ ನಾವು ಎಲ್ಲ ಹೈಯರ್ ಎಜುಕೇಷನ್ ಫ್ರೀ ಕೊಟ್ಟರೆ ಮಾತ್ರ ಇಲ್ಲಿ ಉದ್ಧಾರ ಆಗ್ತದೆ. ಮತ್ತು ಪಾಪ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳನ್ನ ಬೆಳೆಸುವಾಗ ಅನಿವಾರ್ಯವಾಗಿ ತಮ್ಮ ಆಸ್ತಿಗಳನ್ನೆಲ್ಲ ಅಡುಬಿಟ್ಟು ಮಾಡುವಂಥ ಕೆಲಸ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದರಿಂದ ಖಾಸಗಿಯವ್ರ ಲಾಭ ಆಗ್ತದೆ ವಿನ ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು 5 ಕ್ಷೇತ್ರಗಳು ಈಗಾಗಲೇ ಅವ್ರು ರೆಫರು ಮಾಡಿದ್ದಾರೆ. ಮೊದಲನೇದು IAS ಅಥವಾ UPSC, ಎರಡನೇದು ಏನಪ್ಪ ಅಂದ್ರೆ ನೀಟ್, ಮೂರನೇದು G, ಇನ್ನೊಂದು ಲಾ. ಇವುಗಳ ಮೂಲಕ ಇನ್ನು ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಇವ್ರ ಸಲುವಾಗಿ ನಡೆಸ್ತಾ ಇದ್ದೀವಿ. 5 ಕ್ಷೇತ್ರಗಳನ್ನ ಏನು ಹೊರಟಿದ್ದೀವಿ. ಈ 5 ಕ್ಷೇತ್ರದಿಂದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಿಕ್ಷಣವನ್ನು ವೈವಿಧ್ಯಮಯ ಬೆಳೆಸ್ಕೊಂಡು ಹೋಗುವಂಥ ವ್ಯವಸ್ಥೆ ಬರಬೇಕಾಗ್ಯದ. ಅದು ತರಬೇಕಾಗ್ಯದ. ಅದು ತರೋದು ನಾವು ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಅವ್ರು ಮಾತಾಡಲಿಲ್ಲ. ಬಟ್ ಎಲ್ಲಿ ಇತ್ತದು ಅದರ ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ದಿವಾಳಿ ಎದ್ದದ ಅನ್ನೋದ್ರ ಬಗ್ಗೆ ಇಲ್ಲೇ ಚರ್ಚೆ ನಡೆದು ಒಂದು ರೀತಿ ಇದು ರ್ಯಾಲಿ ನಡೆಸಿದ್ದು ಚರ್ಚೆಗೆ ಹಾದಿನೂ ಆಗ್ಯದ. ಇದು ಸರಿಯೋ ತಪ್ಪೋ ಈ ಸಂದರ್ಭದಲ್ಲಿ ಕೋಟಾದಲ್ಲಿ ಮಾತಾಡೋದಾಗಿರ್ಬೋದು, ಪಾಟ್ನಾದಲ್ಲಿ ಆಗಿರ್ಬೋದು, ಪ್ರಯಾಗ್ರಾಜ್ದಲ್ಲಿ ಆಗಿರ್ಬೋದು, ದಿಲ್ಲಿಯಲ್ಲಿ ಆಗಿರ್ಬೋದು, ಇದು ಈ ಸಮಯ ಸರಿನಾ? ಯಾಕಂದರೆ ಎಕ್ಸಾಮ್ ಸಮಯ, ಮಕ್ಕಳು ಎಕ್ಸಾಮ್ಗೆ ಲಕ್ಷ ಕೊಡ್ಬೇಕು. ಆನಂತರ ಇದು ಮಾತಾಡ್ಬೋದು ಅನ್ನೋದು BJPಗರ ಕಳಕಳಿ. ಈ ಕಳಕಳಿಯಲ್ಲೇ ಮುಖ್ಯ ಏನಪ್ಪ ಅಂತಂದ್ರೆ ನಿಜವಾದ ಕಳಕಳಿ ಅದನ್ನು ಪ್ರಶ್ನೆ ಇಲ್ಲ. ಅದೇ ಕಳಕಳಿಯಲ್ಲಿ ಏನಪ್ಪ ಅಂದ್ರೆ ಆದಷ್ಟು ರಾಹುಲ್ ಗಾಂಧಿಯವರನ್ನ ಜಂಜಿಗಳ ಸಮೀಪ ಹೋಗೋದಂಗೆ ಅಥವಾ ಈ ಕಾಕ್ರೋಚ್ ಜನತಾ ಪಾರ್ಟಿ ಕೆಟ್ಟಿದ್ದಾರಲ್ಲ ಅವ್ರನ್ನ ತಮ್ಮೊಳಗೆ ಸೆಳೆದಂಗೆ ನೋಡುವಂಥ ಪ್ರಯತ್ನವೂ BJPಯಿಂದ ನಡೆದ್ರು ಅನ್ನೋದ್ರ ಎರಡು ಮಾತಿಲ್ಲ. ಏನೋ ಆಗಲಿ
BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಕೇವಲ ಈ ಮೊಸಳೆ ಕಣ್ಣನ್ನು ಹರಿಸೋಕ್ಕಿಂತಲೂ ನಿಜದ ಅರ್ಥದಲ್ಲೇ ಈ ದೇಶದ ಪ್ರತಿ ಮಗುವಿಗೂ, ಶ್ರೀಮಂತರಲ್ಲಿ ಬಡವರಲ್ಲಿ, ಅವರಿಗೆ ಹೈಯರ್ ಎಜುಕೇಷನ್ ಅವ್ರು ಏನು ಕಲಿತಿದ್ದಾರೆ ಆ ಶಿಕ್ಷಣ ಕೊಡಿಸುವಂಥ ಫ್ರೀಯಾಗಿ ಕೊಡಿಸುವಂಥ ವ್ಯವಸ್ಥೆ ಬರುವವರೆಗೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸೂರ್ಯಪ್ರಕಾಶ್ ಅಷ್ಟು ಸತ್ಯ ಅನ್ನೋದು ನೆನಪಿಟ್ಟು ಸಾಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅರ್ಥ ಸೇರಿಸಿ ತರೋದು ಸತ್ಯದ ಕೈಗೆ ನಡಿ. ವಂದನೆಗಳು.